ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ ಜಯ. ನಮ್ಮ ಎಲ್ಲರ ಹೆಮ್ಮೆಯ ರಾಮ ಮಂದಿರದ ಒಳನೋಟಗಳು ಎಷ್ಟು ಸುಂದರವಾಗಿದ್ದು ಅಂತಂತಂದರೆ ಹೇಳಲಿಕ್ಕೂ ಸಾಧ್ಯವಾಗದೇ ಇರತಕ್ಕಂಥಷ್ಟು ಸುಂದರ. ರಾಮನ ಮೂರ್ತಿ ಹೃದಯಂಗಮವಾಗಿದ್ದರೆ ಅಲ್ಲಿರುವಂತಹ ಕೆತ್ತನೆಗಳು, ಶಿಲಾತೋರಣಗಳು, ದೇವಸ್ಥಾನ, ಬಂಗಾರದ ಬಾಗಿಲುಗಳು, ಅಯೋಧ್ಯೆಯ ಸಾಕ್ಷಾತ್ ದರ್ಶನ, ರಾಮನು ನಮ್ಮ ಮುಂದಿದ್ದಾನೆ ಅಂತನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಅಯೋಧ್ಯೆಯ ಪ್ರತಿಷ್ಠಾಪನೆಯ ದಿವಸ ನಮಗೆ ಸಿಕ್ಕಿದ್ದು ರಾಮಚಂದ್ರ ದೇವರಿಗೆ ಅರ್ಪಿಸಿದಂತಹ ಹೂಗಳ ಪ್ರಸಾದ. ಈ ಪ್ರಸಾದವನ್ನು ಸ್ವೀಕಾರ ಮಾಡಿ ಮಂದಿರದ ಸುತ್ತಲೂ ನಾವು ತಿರುಗುತ್ತಿರಬೇಕಾದ್ರೆ ನಮಗೆ ಕೇಳಿದಂತಹ ಶಬ್ದಗಳು ರಾಮನಾಮ ಬಿಟ್ಟರೆ ಬೇರೆ ಏನೂ ಅಲ್ಲ. ಎಲ್ಲ ಕಡೆಗೂ ಕೂಡ ರಾಮನಾಮದ ಉದ್ಘೋಷ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ ಜೈ ಅಂತನ್ನುವಂತಹ ಕೂಗು ಇಡೀ ಜಗತ್ತನ್ನೇ ಸಾಕಾರಗೊಳಿಸುವಂಥದ್ದಾಗಿತ್ತು. ಅಲ್ಲಿ ನಡೆದಿರತಕ್ಕಂತಹ ಎಲ್ಲ ಭಕ್ತರು ಆ ಕೆತ್ತನೆಗಳನ್ನು, ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ನಿರ್ಮಾಣದ ಶೈಲಿಯನ್ನು ನೋಡಿ ಆಶ್ಚರ್ಯಪಟ್ಟು ಅದನ್ನು ತಮ್ಮ ಮನಸ್ಸಿನಲ್ಲಿ, ಮೊಬೈಲ್ನಲ್ಲಿ ಎರಡೂ ಕಡೆಗೂ ಕೂಡ ಸೆರೆ ಹಿಡಿಯುವಂತಹ ಪ್ರಯತ್ನ ಮಾಡ್ತಿದ್ದರು. ನಾನು, ಶ್ರಾವಣಿ, ಸರ್ವಾರ್ಥ 3 ಜನ ಇವರನ್ನು ಹೊರತುಪಡಿಸಿ ಇರಲಿಲ್ಲ. ನಾವು ಕೂಡ ಮಂದಿರದೊಳಗೆ ನಡೀತಕ್ಕಂತಹ ಈ ಎಲ್ಲ ವಿಶಿಷ್ಟವಾಗಿರ್ತಕ್ಕಂತಹ ಹೂವಿನ ಅಲಂಕಾರದಿಂದ ಕೂಡಿದಂತಹ ಮಂಟಪಗಳನ್ನು, ತೋರಣಗಳನ್ನು, ಅಲ್ಲಿರುವಂತಹ ಶಿಲಾ ಕೆತ್ತನೆಗಳನ್ನು, ದೀಪಗಳನ್ನು ಎಲ್ಲವನ್ನು ನೋಡುತ್ತಾ ನಿಂತಿದ್ದು ಬೆರಗಾದವು. ನಮಗೆ ಹೆಂಗನಿಸ್ತು ಅಂತಂದ್ರೆ, ರಾಮಾಯಣದ ಕಾಲದಲ್ಲಿ ನಾವು ಬದುಕೇವೇನಪ್ಪ, ರಾಮನ ದರ್ಬಾರದಲ್ಲಿ ಅವನ ದರ್ಶನ ಮಾಡಿಕೊಂಡ್ವಿ, ಇನ್ನು ರಾಮ ಎದ್ದು ಬರ್ತಾನೆ ಅಂತನ್ನುವಷ್ಟು ಸುಂದರವಾಗಿರ್ತಕ್ಕಂತಹ ಮೂರ್ತಿ. ಹಾಗೂ ನಮಗೆ ಆದಂತಹ ಸಂತೋಷ ಹೇಳಲಿಕ್ಕೆ ಸಾಧ್ಯವಿಲ್ಲ. ರಾಮನನ್ನು ಮೆಟ್ಟಿಲುಗಳನ್ನು ಏರಿ 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 ಸರ್ವಾರ್ಥ ಮೇಲಿಂದ ಮೇಲೆ ದರ್ಶನವನ್ನು ಮಾಡಿಕೊಳ್ಬೇಕು ಅಂಥೇಳಿ ಪ್ರಯತ್ನ ಪಡುತ್ತಾ ತನ್ನ ಜೊತೆಗೆ ನಮ್ಮನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗಿ 2-3 ಬಾರಿ ನಾವು ರಾಮನ ದರ್ಶನವನ್ನು ಅವತ್ತಿನ ದಿವಸ ಮಾಡಿದೆವು. ಎಲ್ಲರೂ ಕೂಡ ತಪ್ಪದೆ ಅಯೋಧ್ಯೆಗೆ ಹೋಗಿ. ಜೈ ಶ್ರೀರಾಮ್.